ಮೋದಿಜಿ ಅವರಿಗೆ ಒಂದು ಅಮೆರಿಕಾಗೆ ವೀಸಾ ಕೊಡೋದಕ್ಕೂ ಆಟ ಆಡಿಸಂತ ಒಂದು ಕಾಲ ಇತ್ತು. ಮೋದಿಜಿ ಅವರು CM ಆಗಿದ್ರು, ಆಗ್ಲೂ ಕೂಡ ಅವ್ರಿಗೆ ಅಮೆರಿಕಾನಲ್ಲಿ ವೀಸಾ ಕೊಟ್ಟಿಲ್ಲ, ಹಂಗಿಟ್ಬಿಟ್ಟಿದ್ರು ಕಾಂಗ್ರೆಸ್ ಅವ್ರ ಫಿಟ್ಟಿಂಗ್ ನ. ಆದರೆ ಇವತ್ತು ಮೋದಿ ಅವರು ಬಂದ್ರೆ ಅಮೆರಿಕ ಅಲ್ಲ, ಇಡೀ ವಿಶ್ವವೇ ಎದ್ದು ನಿಲ್ಲತ್ತೆ. ಯಾಕೆ? ಅವರು ನಡ್ಕೊಂತಾ ಇರೋ ರೀತಿಗೆ, ದೇಶವನ್ನ ಅವ್ರು ಬೆಳೆಸ್ತಾ ಇರುವಂತ ಶೈಲಿಗೆ, ಅವರು ಯಾವ ರೀತಿ ನಮ್ಮ ವಿಶ್ವದಲ್ಲಿ ವಿಶ್ವಗುರು ಆಗ್ಬೇಕು ಭಾರತ ಅನ್ನತಕ್ಕಂಥ ಒಂದು ಸಂಕಲ್ಪದಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಅದಷ್ಟು ಕೂಡ ನಿಮ್ಮನ್ನ ನಂಬಿ, ನಿಮ್ಮ ಮತಗಳನ್ನ ನಂಬಿ, ನಿಮ್ಮ ಭಾವನೆಗಳನ್ನ ನಂಬಿ ಅನ್ನೋದನ್ನ ತಾವು ಚೆನ್ನಾಗಿ ಮನಸ್ಸಿನಲ್ಲಿ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಇವತ್ತು ನಮಗೆ ಏನೇ ಇರಲಿ, ಒಂದು ಊರು ಅಂದಮೇಲೆ ಒಂದು ಹಬ್ಬ ಮಾಡೇ ಮಾಡ್ತೀವಿ ನಾವು. ಆ ಹಬ್ಬ ಯಾಕೆ ಮಾಡ್ತೀವಿ ಅಂದ್ರೆ ಅದು ನಮ್ಮ ನಂಬಿಕೆ. ಆ ಒಂದು ಹಬ್ಬದಲ್ಲಿ ನಮ್ಮ ದೇವರಿದ್ದಾನೆ ಅನ್ನೋ ನಂಬಿಕೆ. ಈ ಭಾರತಕ್ಕೆ 500 ವರ್ಷಗಳ ಕಾಲ ಒಂದು ನಂಬಿಕೆನೇ ಇರಲಿಲ್ಲ, ಆದ್ರೂ ಪೂಜೆ ನಡೀತಾ ಇತ್ತು. ಆ ಪೂಜೆನಲ್ಲೂ ಸಂಕಲ್ಪ ನಡೀತಾ ಇತ್ತು. ಶುಭಾಭ್ಯೆ ಶುಭೇನೆ ಮುಹೂರ್ತೆ ಅದ್ಯ ಬ್ರಾಹ್ಮಣೆ ದ್ವಿತೀಯ ಪ್ರಾತೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕೊಲಿಯುಗೆ ಪ್ರಥಮ ಪಾದೆ ಶ್ರೀರಾಮ ಕ್ಷೇತ್ರಿ ಅಂತ ಹೇಳ್ತಿದ್ದ ರಾಮ. ಇವತ್ತು ನಮ್ಮ ಮೋದಿ ಆ ರಾಮನ್ನ ತಂದು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಅದು ಈ ದೇಶದ ಒಂದು ಘನತೆ ಅಂತ ನಾವು ಭಾವಿಸ್ತೀವಿ.